ನೋಡಿಯಪ್ಪ, ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದ್ರು. ನನಗೂ ಅವ್ರಿಗೂ ಬಹಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ ಎಸಿ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದ್ದೆ. ಅಫಿಷಿಯಲ್ ಆಗಿ ಏನೋ ಇನ್ನೇನು ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಸರ್, ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಆಗ್ತದೆ. ಚರ್ಚೆ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ. ಸರ್, ರಾಜ್ಯದಲ್ಲಿ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ವಕೀಲ ಸಿಎಂ ಎಲ್ಲ ಒಂದ್ ಕಡೆ ಕೈ ತಪ್ಪೋತ ಅಂತ ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್, ವಕೀಲಿಗೆ ಸಿಎಂ ಕೈ ತಪ್ಪುತ್ತ ಅಂತ ನೋಡಿಯಪ್ಪ, ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದ್ರು. ನನಗೂ ಅವ್ರಿಗೂ ಬಹಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ ಎಸಿ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದ್ದೆ. ಅಫಿಷಿಯಲ್ ಆಗಿ ಏನೋ ಇನ್ನೇನು ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಸರ್, ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಆಗ್ತದೆ. ಚರ್ಚೆ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ. ಸರ್, ರಾಜ್ಯದಲ್ಲಿ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ವಕೀಲ ಸಿಎಂ ಎಲ್ಲ ಒಂದ್ ಕಡೆ ಕೈ ತಪ್ಪೋತ ಅಂತ ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್, ವಕೀಲಿಗೆ ಸಿಎಂ ಕೈ ತಪ್ಪುತ್ತ ಅಂತ ನೋಡಿಯಪ್ಪ, ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದ್ರು. ನನಗೂ ಅವ್ರಿಗೂ ಬಹಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ ಎಸಿ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದ್ದೆ. ಅಫಿಷಿಯಲ್ ಆಗಿ ಏನೋ ಇನ್ನೇನು ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಸರ್, ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಆಗ್ತದೆ. ಚರ್ಚೆ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ. ಸರ್, ರಾಜ್ಯದಲ್ಲಿ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ವಕೀಲ ಸಿಎಂ ಎಲ್ಲ ಒಂದ್ ಕಡೆ ಕೈ ತಪ್ಪೋತ ಅಂತ ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್, ವಕೀಲಿಗೆ ಸಿಎಂ ಕೈ ತಪ್ಪುತ್ತ ಅಂತ